ಈಗ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಬಾಸು. ನೆನೆ ಮ್ಯಾಚ್ನ ಇಂಡಿಯಾ ಗೆಲ್ತಾ ಇದ್ದಂಗೆ ಪಾಕಿಸ್ತಾನ ಅಗೇನ್ಸ್ಟು ಖುಷಿ ಅಂತ ಆಯಿತು. ಇಂಡಿಯನ್ಸ್ಗೆ ಡಾಮಿನೇಟ್ ಮಾಡಿಬಿಟ್ವಿ, ಇವ್ರ ಮೇಲೆ ಹಾವಳಿ ಕೊಟ್ಬಿಟ್ವಿ, ಅದ್ದೂರಿಯಾಗಿ ಗೆದ್ವಿ ಅಂತ ಖುಷಿ ಆಯಿತು. ಬಟ್ ಅನ್ವಾಂಟೆಡ್ ಸೀನ್ಸ್ಗಳು ನೆನೆ ಮ್ಯಾಚ್ ಆಫ್ಟರ್ ನಮಗೆ ನೋಡೋದಕ್ಕೆ ಸಿಕ್ಕಿದ್ದು. ಇನ್ಫ್ಯಾಕ್ಟ್ ಮ್ಯಾಚ್ ಟೈಮಲ್ಲೂ ಕೂಡ ಮ್ಯಾಚ್ ಆಫ್ಟರ್ ಕೂಡ ನೋಡೋದಕ್ಕೆ ಸಿಕ್ಕಿದ್ದು. ಅದು ಇಂಡಿಯನ್ಸ್ ಕಡೆಯಿಂದ ಏನು ಗುರು ಹಿಂಗೆ ಕಿತ್ತಾಡ್ಕೊಂತ ಇದ್ದಾರೆ ಒಳಗಡೆ ಅಂತಾನೆ ಅನಿಸ್ಬಿಡ್ತು. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ರಿಯಾಕ್ಟ್ ಮಾಡಿದಂಥ ರೀತಿ, ಕುಲ್ದೀಪ್ ಯಾದವ್ ಮ್ಯಾಚ್ ಆಫ್ಟರ್ ರಿಯಾಕ್ಟ್ ಮಾಡಿದಂಥ ರೀತಿ ಏನಿದೆ, ಸೊ ಇದು ಇಂಡಿಯನ್ ಫ್ಯಾನ್ಸ್ಗಳಿಗೆ ಸ್ವಲ್ಪ ಬೇಜಾರಂತೂ ಖಂಡಿತ ಆಯಿತು. ಏನು ಗುರು ಈ ಥರ ರಿಯಾಕ್ಟ್ ಮಾಡ್ತಿದ್ದಾರೆ, ನಾವೇನು ಸೋತಿದ್ವಾ? ಎಸ್ಪೆಷಲಿ ಕುಲ್ದೀಪ್ ಯಾದವ್ ರಿಯಾಕ್ಟ್ ಮಾಡಿದ್ದು, ಸೂರ್ಯಕುಮಾರ್ ಯಾದವ್ ಜೊತೆಗೆ ರಿಯಾಕ್ಟ್ ಮಾಡಿದ್ದು ಮ್ಯಾಚ್ ಆಫ್ಟರು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ರೀಲ್ಸ್ ಎಲ್ಲ ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ. ನೋಡಿರ್ತೀರ, ಮ್ಯಾಚ್ ಎಲ್ಲ ಲೈವಲ್ಲೇ ನೋಡಿರ್ತೀರ. ಏನು ಗುರು ಇದು ಈ ಥರ ಆಡ್ತಾವ್ರೆ ಇವರು, ಏನೋ ಹಂಗೆ ಹಿಂಗೆ ಆಗ್ತಾವಪ್ಪ, ಒಂದೊಂದು ಟೈಮು ಫ್ರಸ್ಟ್ರೇಟ್ ಆಗ್ತಾರಪ್ಪ, ಅದಕ್ಕೆ ಈ ಥರ ರಿಯಾಕ್ಟ್ ಮಾಡ್ದ ಮ್ಯಾಚ್ ಆಫ್ಟರು. ಕೆಲವರು ಹಾರ್ದಿಕ್ ಪಾಂಡ್ಯ ತಪ್ಪು ಅಂತ ಹೇಳ್ತಿದ್ದಾರೆ, ಕೆಲವರು ಕುಲ್ದೀಪ್ ಯಾದವ್ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಧ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಏನು ಮಾಡಬೇಕು ರೀ ಇವರಿಬ್ರು ಮಧ್ಯ? ಸೂರ್ಯಕುಮಾರ್ ಯಾದವ್ ಮೇಲೆ ಕೋಪ ತೋರಿಸ್ತಾ ಇದ್ದಾರೆ, ಕುಲ್ದೀಪ್ ಯಾದವ್ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ. ಹೌದು, ಆಬ್ವಿಯಸ್ಲಿ ಅನ್ಸುತ್ತೆ. ನೆನ್ನೆ ಮ್ಯಾಚಲ್ಲಿ ಏನಾಯಿತು ಅಂದ್ರೆ, ಲಾಸ್ಟ್ ಓವರು ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಮಾಡ್ತಿರ್ತೀನಿ. ಇನ್ಫ್ಯಾಕ್ಟ್ ಲಾಸ್ಟ್ ಓವರ್ ಏನಲ್ಲ, ಆಲ್ಔಟ್ ಆದ್ರಲ್ಲ, ಅದೇ ಪಾಂಡ್ಯ ಅವ್ರದ್ದೇ ಲಾಸ್ಟ್ ಓವರ್ ಆಗಿತ್ತು. ಅಲ್ಲಿ ಶಾಹಿನ್ ಶಾ ಅಫ್ರಿದಿ ಮತ್ತು ತಾರಿಕ್ ಅವ್ರು ಇಬ್ಬರು ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಲಾಸ್ಟ್ ವಿಕೆಟ್ ಬೇಕಾಗಿರುತ್ತೆ, ಗೆಲ್ತು ಅಂದರೆ ಆ ವಿಕೆಟ್ ಎತ್ತಿತ್ತು ಅಂದರೆ ಗೆದ್ದಂಗೆ ಆಗುತ್ತೆ ಇಂಡಿಯಾ. ಸೊ ಆ ಓವರಲ್ಲಿ ಮಲ್ಟಿಪಲ್ ಸೀನ್ಸ್ ಈ ಥರ ಆಯಿತು. ಇಶಾನ್ ಕಿಶನ್ ಕ್ಯಾಚ್ನ ಬಿಡ್ತಾರೆ, ಶಾಹಿನ್ ಶಾ ಅಫ್ರಿದಿದು ಡೌನ್ದಲ್ಲಿಗೆ ಹೋಗ್ತಿರೋಂಥ ಬಾಲ್ನ ಗ್ಲೌಸಿಗೆ ಟಚ್ ಆಗಿತ್ತು, ಆ ಕ್ಯಾಚ್ನ ಈಸಿ ಇರೋ ಕ್ಯಾಚ್ನ ಡ್ರಾಪ್ ಮಾಡಿಬಿಡ್ತಾರೆ. ಅವಾಗ ಹಾರ್ದಿಕ್ ಪಾಂಡ್ಯ ಇಶಾನ್ ಕಿಶನ್ಗೂ ಕೂಡ ಅದೇ ಥರ ರಿಯಾಕ್ಟ್ ಮಾಡ್ತಾರೆ. ಏನು ಕ್ಯಾಚ್ ಹಿಡಿಯೋಕ್ಕಾಗಲ್ಲ, ಮ್ಯಾಚ್ ಮುಗ್ದೋಗ್ಬಿಟ್ಟಿರೋದು ಅಂತ. ನನ್ನ ಮಕ್ಕಳು ಏನು ಪಾಕಿಸ್ತಾನದ ಇನ್ನೂ ಎಷ್ಟೊತ್ತು ಅಂತ ಬಿಟ್ಕೊಳ್ಳೋಣ, ಕ್ಯಾಚ್ ಹಿಡಿಯೋಕೆ ಏನು ಗುರು ನಿಮಗೆ ಬಂದಿರೋದು? ಈ ಥರ ಏನು ಈಸಿ ಬಿಟ್ಬಿಟ್ಟಿದ್ರಾ, ಫ್ರೀ ಬಿಟ್ಬಿಟ್ಟಿದ್ರಾ? ಆಗಲೇ ಅಥಾರ್ಜಿಕ್ ಮೂಮೆಂಟ್ ಬಂದ್ಬಿಡ್ತಾ, ಗೆದ್ಬಿಟ್ವಿ ಅನ್ನೋ ಫೀಲ್ ಬಂದ್ಬಿಡ್ತಾ, ಅಲ್ಲೇ ಬೇಗ ಕ್ಯಾಚ್ ಹಿಡಿರಲ್ಲ ಅಂತ ರಿಯಾಕ್ಟ್ ಮಾಡ್ತಾರೆ. ಇಶಾನ್ ಕಿಶನ್ಗೂ ಕೂಡ ಅದೇ ಥರ ರಿಯಾಕ್ಟ್ ಮಾಡಿದ್ದು. ಬಟ್ ಇನ್ನೂ ಫ್ರಸ್ಟ್ರೇಟ್ ಆಗಿದ್ದೇನು ಅಂತಂದರೆ, ಅದಾದ್ಮೇಲೆ 1 ಬಾಲ್ 2 ಬಾಲ್ ಆದಮೇಲೆ ಶಾಹಿನ್ ಶಾ ಅಫ್ರಿದಿ ಅವರು ಮತ್ತೆ 6 ಹೊಡೆಯೋದಕ್ಕೆ ಅಂತ ಹೋಗ್ತಾರೆ, ಕ್ಲಿಯರ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಕ್ಲಿಯರ್ ಆಗಲಿಲ್ಲ ಅಂದರೂ ಕೂಡ ಕ್ಲಿಯರ್ ಮಾಡಿಸಿದ್ದು ಕುಲ್ದೀಪ್ ಯಾದವ್ ಅವರೇ. ಕ್ಯಾಚ್ ಬರುತ್ತೆ ಕುಲ್ದೀಪ್ ಯಾದವ್ ಅವ್ರ ಹತ್ರ, ಅದನ್ನ ಹಿಡಿಯೋಕೆ ಹೋಗ್ಬಿಟ್ಟು ಅವ್ರ ಕೈಯಿಂದ ಬಿದ್ದು ಪಾಪಪ್ ಆಗುತ್ತೆ. ಈಸಿ ಕ್ಯಾಚಿನ ಹಂಗೆ ನೋಡೋಕೆ ಹೋಗ್ತೀನಿ, ಏನಂತ ಡಿಫಿಕಲ್ಟ್ ಕ್ಯಾಚನ್ನೆಲ್ಲ ಅವ್ರನ್ನ ಕನ್ವರ್ಟ್ ಮಾಡಲಿಲ್ಲ. ಇಲ್ಲಿ ಫ್ರಸ್ಟ್ರೇಟ್ ಆಗಿದ್ದು ಹಾರ್ದಿಕ್ ಪಾಂಡ್ಯಗೆ ಏನು ಅಂತಂದ್ರೆ, ಶಾಹಿನ್ ಶಾ ಅಫ್ರಿದಿ ಕೈಲಿ 6 ಹೊಡ್ಸ್ಕೊಂಡ್ಬಿಟ್ರಲ್ಲ, ಅದು ಅವರಿಗೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿದ್ದು. ಅದು ನಾವು ಕೂಡ ಅರ್ಥ ಮಾಡ್ಕೊಬೇಕು. ಒಬ್ಬ ಮೇನ್ ಬ್ಯಾಟರ್ ಹೊಡೆದಿತ್ತು ಅಂತಂದಿದ್ರೆ ಖಂಡಿತ ಬೇಜಾರಾಗ್ತಿಲ್ಲ ಹಾರ್ದಿಕ್ ಪಾಂಡ್ಯಗೆ. ಅದು ಇಂತಿಂಥ ದೊಡ್ಡ ಬೌಂಡ್ರೀಸಲ್ಲಿ ಇದ್ದಾಗ ಶಾಹಿನ್ ಶಾ ಅಫ್ರಿದಿ ಬಂದ್ಬಿಟ್ಟು ಹಾರ್ದಿಕ್ ಪಾಂಡ್ಯಗೆ 6 ಹೊಡೆದ್ಬಿಡ್ತು ಅಂದರೆ ಹಾರ್ದಿಕ್ ಪಾಂಡ್ಯಗೆ ಫ್ರಸ್ಟ್ರೇಟ್ ಆಗುತ್ತಾ ಆಗೋದಿಲ್ವಾ? ಇಲ್ಲಿ ಕುಲ್ದೀಪ್ ಯಾದವ್ ಕ್ಯಾಚ್ ಬಿಟ್ಟಿದ್ದು ಬಹುಶಃ ಅಷ್ಟರ ಮಟ್ಟಿಗೆ ಬೇಜಾರಾಗಿರೋದಿಲ್ಲ. ಅದನ್ನ 6ಗೆ ಕಳಿಸ್ಬಿಟ್ರಲ್ಲ ಕುಲ್ದೀಪ್ ಯಾದವ್, ಪಾಪಪ್ ಆಗ್ಬಿಟ್ಟು ಹೋಗ್ಬಿಡ್ತಾರಲ್ಲ 6ಗೆ, ಅದು ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗೋಗ್ಬಿಟ್ಟಿದೆ ಹಾರ್ದಿಕ್ ಪಾಂಡ್ಯ. ಅದಕ್ಕೋಸ್ಕರ ನನ್ನ ಮಗನೇ ಕ್ಯಾಚ್ ಹಿಡಿಯೋಕ್ಕಾಗಲ್ವಾ ಅಂತ ಸ್ವಲ್ಪ ಬೈದ್ರು, ಹಂಗೆ ಹಿಂಗೆ ಸ್ವಲ್ಪ ಮಾತಾಡಿದ್ರು. ಅದು ಕುಲ್ದೀಪ್ ಯಾದವ್ ಅವ್ರಿಗೆ ಸಿಕ್ಕಾಪಟ್ಟೆ ಉರ್ದೋಗ್ಬಿಡ್ತು, ಟ್ರಿಗರ್ ಆಗೋಗ್ಬಿಡ್ತು. ಅದಕ್ಕೋಸ್ಕರ ಕುಲ್ದೀಪ್ ಯಾದವ್ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು. ತಾರಿಕ್ ಪಟ್ಟನಂಗೆ ಬೋಲ್ಡ್ ಆಗ್ತಿದ್ದಂಗೆ, ಮ್ಯಾಚ್ ಮುಗಿತಾ ಇದ್ದಂಗೆ ಕಾಣಿಸ್ಕೊಂಡಂತ ಸೀನ್ ಏನು ಅಂತಂದ್ರೆ, ಸೂರ್ಯಕುಮಾರ್ ಯಾದವ್ ಅವರು ಒಂದೆಡೆಯಿಂದ ನಡ್ಕೊಂಡ್ ಬರ್ತಾ ಇರ್ತಾರೆ ಎಲ್ಲರಿಗೂ ಹ್ಯಾಂಡ್ ಶೇಕ್ ಮಾಡೋದಕ್ಕೆ, ಇಂಡಿಯನ್ ಪ್ಲೇಯರ್ಸ್ಗಳಿಗೆ. ಇನ್ನೇನು ಅವ್ರಿಗೆ ಮಾಡಲ್ವಲ್ಲ ಪಾಕಿಸ್ತಾನದವ್ರಿಗೆ, ನಮ್ಮ ಇಂಡಿಯನ್ ಪ್ಲೇಯರ್ಸ್ಗಳಿಗೆ ಹ್ಯಾಂಡ್ ಶೇಕ್ ಮಾಡೋದಕ್ಕೆ ಹಗ್ ಮಾಡೋದಕ್ಕೆ ಬರ್ತಾ ಇರ್ತಾರೆ, ಎಲ್ಲರಿಗೂ ಹಗ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಕುಲ್ದೀಪ್ ಯಾದವ್ ಅವ್ರನ್ನು ಕೂಡ ಇವರು ಹ್ಯಾಂಡ್ ಶೇಕ್ ಮಾಡಿಬಿಟ್ಟು ಹಗ್ ಮಾಡೋಣ ಅಂತ ಹೋಗ್ತಾರೆ. ಆ ಟೈಮಲ್ಲಿ ಕುಲ್ದೀಪ್ ಯಾದವ್ ಅವರು ಏನು ಒಂಥರ ಮುಖ ಕೊಡ್ದಂಗೆ ಸುಮ್ಮನೆ ಕೈ ಹಿಂಗೆ ಕೊಟ್ಬಿಟ್ಟು, ಮುಖ ಐ ಕಾಂಟ್ಯಾಕ್ಟು ಇಲ್ಲ, ಏನೂ ಇಲ್ಲ, ಸುಮ್ಮನೆ ಹಿಂಗೆ ಹೋಗ್ತಾವ್ರು. ಒಂಥರ ಏನೋ ಸೋತೋಗ್ಬಿಟ್ಟಿರ್ತಾರೆ, ಮ್ಯಾಚೇ ಸೋತೋಗ್ಬಿಟ್ಟಿರ್ತಾರ, ಆ ಥರ ಒಂದು ತಲೆ ಮೇಲೆ ಏನೋ ಬಿದ್ದಿರೋ ಥರ ಹೋಗ್ತಾ ಇದ್ರು. ಆಬ್ವಿಯಸ್ಲಿ ಅವು ಕೂಡ ಬೇಜಾರಾಗಿರಲ್ಲ ಅಂತಲ್ಲ ಹಾರ್ದಿಕ್ ಪಾಂಡ್ಯ ಅವರು ರಿಯಾಕ್ಟ್ ಮಾಡಿದಂಥ ರೀತಿ. ಬಟ್ ಹಾರ್ದಿಕ್ ಪಾಂಡ್ಯ ಅವ್ರದ್ದು ಇಲ್ಲಿ ಫುಲ್ ತಪ್ಪು ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರು ಶಾಹಿನ್ ಶಾ ಅಫ್ರಿದಿ ಕೈಯಲ್ಲಿ 6 ಹೊಡ್ಸ್ಕೊಂಡ್ಬಿಟ್ರು, ಅದು ಅವ್ರಿಗೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟಿಂಗ್ ಆಗಿತ್ತು. ಯಾಕಂದರೆ ಇಶಾನ್ ಕಿಶನ್ ಕೂಡ ಕ್ಯಾಚ್ನ ಬಿಟ್ಟಿರ್ತಾರೆ, ಆ ಓವರಲ್ಲೇ ಕ್ಯಾಚ್ನ ಬಿಟ್ಟಿರ್ತಾರೆ. ಸೊ ಇವರು ಕ್ಯಾಚ್ ಬಿಡ್ತು ಅಂದರೆ ಫ್ರಸ್ಟ್ರೇಟ್ ಆಗೋದಿಲ್ಲ, ಖಂಡಿತ ಆಗುತ್ತೆ. ಬಟ್ ಆ ಥರ ರಿಯಾಕ್ಟ್ ಮಾಡೋದು ತಪ್ಪು ಗುರು ಅಂತ ಹೇಳ್ಬೋದು. ಬಟ್ ಫ್ರಸ್ಟ್ರೇಟ್ ಆಗುತ್ತೆ ಯಾವುದೇ ಬೌಲರ್ಗಾದರೆ. 6 ಹೋಯ್ತು ಅಂದರೆ ಖಂಡಿತ ಆಬ್ವಿಯಸ್ಲಿ ಉರಿಯುತ್ತೆ. ಆ ಟೈಮಲ್ಲಿ ಅವರು ಗೊತ್ತಲ್ಲಪ್ಪ ಹಾರ್ದಿಕ್ ಪಾಂಡ್ಯ ರಿಯಾಕ್ಟ್ ಮಾಡೋಂಥ ರೀತಿ ಏನು ಫಸ್ಟ್ ಟೈಮ್ ಆಯ್ತಾರೆ ರಿಯಾಕ್ಟ್ ಮಾಡ್ತಿರೋದು, ಸುಮಾರು ಸಲ ರಿಯಾಕ್ಟ್ ಮಾಡಿದರೆ, ಆ್ಯಂಡ್ ಇವಾಗಲೂ ಕೂಡ ಅದೇ ಥರ ರಿಯಾಕ್ಟ್ ಮಾಡಿದರೆ. ಬಟ್ ಇವರು ಕುಲ್ದೀಪ್ ಯಾದವ್ ಅವರು ಸೂರ್ಯಕುಮಾರ್ ಯಾದವ್ ಏನು ಮಾಡಬೇಕಾಗಿತ್ತಿಲ್ಲ, ಹೋಗ್ಬಿಟ್ಟು ಸೂರ್ಯಕುಮಾರ್ ಬೈಬೇಕಿತ್ತಲ್ಲ ಹಾರ್ದಿಕ್ ಪಾಂಡ್ಯಗೆ, ಏನಕ್ಕೋ ಬೈತಿದ್ಯಾ ನೀನು ಅಂತ. ಸೂರ್ಯಕುಮಾರ್ ಯಾದವ್ ಮೇಲೆ ಕೋಪ ತೋರಿಸ್ತಾವ್ರಲ್ಲಿ, ಹಾರ್ದಿಕ್ ಪಾಂಡ್ಯ ಹತ್ರ ಅಲ್ಲ. ಇನ್ಫ್ಯಾಕ್ಟ್ ಅವರು ಕೂಡ ಕೈ ಹಿಡ್ಕೊಳೋದಕ್ಕೆ ಅಂತ ಬಂದಿದ್ರು. ಹಾರ್ದಿಕ್ ಪಾಂಡ್ಯ ಅವ್ರ ಮ್ಯಾಚ್ ಆದಮೇಲೆ ಕುಲ್ದೀಪ್ ಯಾದವ್ ಅವ್ರಿಗೆ ಕೈ ಕೊಡೋದಕ್ಕೆ ಅಂತ ಬಂದಿದ್ರು, ಹ್ಯಾಂಡ್ ಶೇಕ್ ಮಾಡೋದಕ್ಕೆ ಅಂತ. ಅವಾಗಲೂ ಕೂಡ ಉರ್ಕೊಂಡಿದ್ರು ಕುಲ್ದೀಪ್ ಯಾದವ್ ಅವರು, ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿ ಹೋಗ್ಬಿಟ್ಟಿದ್ರು. ಕುಲ್ದೀಪ್ ಯಾದವ್ ನೆಕ್ಸ್ಟ್ ಮ್ಯಾಚ್ ಆಡಿಸಲು ಗೊತ್ತಿಲ್ಲ, ಒಟ್ಟಲ್ಲಿ ಆಡಿಸ್ತಂತ ಒಂದು ಮ್ಯಾಚಲ್ಲೇ ಈ ಥರ ಒಂಥರ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಳೋ ಥರ ಆಗೋಗ್ಬಿಡೈತೆ ಕುಲ್ದೀಪ್ ಯಾದವ್. ಪಾಪ ಅಂತ ಅನ್ಸುತ್ತೆ ಕುಲ್ದೀಪ್ ಯಾದವ್ ಅವ್ರದ್ದು ಏನು ತಪ್ಪಲ್ಲ, ಅವ್ರಿಗೂ ಕೂಡ ಒಂಥರ ಎಮೋಷನಲ್ ಡ್ಯಾಮೇಜ್ ಅಂತ ಖಂಡಿತ ಆಗಿರುತ್ತೆ ಹಾರ್ದಿಕ್ ಪಾಂಡ್ಯ ಅವರು ಈ ಥರ ರಿಯಾಕ್ಟ್ ಮಾಡೋದನ್ನ ನೋಡ್ಬಿಟ್ಟು. ಇವಾಗ ಹಾರ್ದಿಕ್ ಪಾಂಡ್ಯ ಅವರೇ ಆ ಒಂದು ಪೊಸಿಷನಲ್ಲಿ ಇದ್ದಿತ್ತು ಅಂತಂದರೆ, ಕುಲ್ದೀಪ್ ಯಾದವ್ ಅವರೇನೋ ಬೈದಿತ್ತು ಅಂತಂದಿದ್ರೆ ಅವಾಗ ಖಂಡಿತ ಹಾರ್ದಿಕ್ ಪಾಂಡ್ಯಗೆ ಬೇಜಾರಾಗ್ತಾ ಇರಲಿಲ್ವಾ? ಖಂಡಿತ ಆಬ್ವಿಯಸ್ಲಿ ಯಾವುದೇ ಪ್ಲೇಯರ್ ಇದ್ರೂ ಕೂಡ ಆ ಒಂದು ಪೊಸಿಷನಲ್ಲಿ ಬೇಜಾರು ಆಗಿರೋದು. ಹಾರ್ದಿಕ್ ಪಾಂಡ್ಯ ಅವರು ಸ್ವಲ್ಪ ಅವರ ಒಂದು ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಬೇಕಾಗತ್ತೆ. ಯಾಕಂದರೆ ಎಲ್ಲರೂ ಕೂಡ ಪ್ಲೇಯರ್ಸ್ಗಳೇ ಇರೋವಂಥವ್ರೆಲ್ಲ, ಎಲ್ಲರೂ ಕೂಡ ಒಂದು ರೆಸ್ಪೆಕ್ಟ್ ಅನ್ನೋದು ಖಂಡಿತ ಇದ್ದೇ ಇರುತ್ತೆ.
ಹಾರ್ದಿಕ್ ಪಾಂಡ್ಯ ಸ್ವಲ್ಪ ಫ್ರಸ್ಟ್ರೇಟ್ ಆಗಿಬಿಟ್ಟು ಕೈ ತೋರಿಸ್ಕೊಂಡು ಹಿಂಗೆಲ್ಲ ಆ್ಯಕ್ಷನ್ ಮಾಡಿ ಬೈಯೋ ಅಂಥದ್ದು, ಆನ್ ಫೀಲ್ಡ್ ಬೇಕಾದ್ರೆ ಡ್ರೆಸ್ಸಿಂಗ್ ರೂಮಲ್ಲಿ ಹೋಗ್ಬಿಟ್ಟು ಏನೇ ಮಾತಾಡ್ಕೊಳ್ಳಿ ಅದು ಸಪ್ರೇಟ್ ಇರುತ್ತೆ. ಬಟ್ ಆನ್ ಫೀಲ್ಡ್ ಕ್ಯಾಮ್ರಾಗಳಿರೋಂಥ ಟೈಮಲ್ಲಿ ಈ ಥರ ಆಯಿತು ಅಂತ ಅಂದಾಗ ಖಂಡಿತ ಎಮೋಷ್ನಲ್ ಡ್ಯಾಮೇಜ್ ಅಂತೂ ಪ್ಲೇಯರ್ಗೆ ಆಗುತ್ತೆ. ಅದಕ್ಕೋಸ್ಕರನೇ ಬಟ್ ಇವರು ಸೂರ್ಯಕುಮಾರ್ ಯಾದವ್ ಹತ್ರ ನಿಜವಾಗ್ಲೂ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಸೊ ಇವ್ರದ್ದು ಕೂಡ ತಪ್ಪೇ ನೋಡ್ಕೊಂಡ್ರೆ ಕುಲ್ದೀಪ್ ಯಾದವ್ ಅವ್ರದ್ದು. ಹಾರ್ದಿಕ್ ಪಾಂಡ್ಯ ಅವರು ಅವರ ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊಬೇಕು, ಅವರ ಫ್ರಸ್ಟ್ರೇಷನ್ ಏನಿದ್ರು ಕೂಡ ಕಂಟ್ರೋಲ್ ಮಾಡ್ಕೊಬೇಕಾಗುತ್ತೆ. ಬಟ್ ನನ್ನ ಪ್ರಕಾರ ನೋಡ್ತು ಅಂದರೆ ಹಾರ್ದಿಕ್ ಪಾಂಡ್ಯ ಅವರು ಆ ಥರ ಓವರ್ ಆಗಿ ಸ್ವಲ್ಪ ರಿಯಾಕ್ಟ್ ಮಾಡಬಾರ್ದಾಗಿತ್ತು. ಏನೇ ಫ್ರಸ್ಟ್ರೇಷನ್ ಇದನ್ನು ಕೂಡ ಇನ್ನೇನು ಮ್ಯಾಚ್ ಗೆಲುವಲ್ಲಿ ಇದ್ವಿ ನಾವು, ಏನು ಅಲ್ಲೇನು ಮ್ಯಾಚ್ ಏನು ಸೋಲೋ ಥರ ಇರಲಿಲ್ಲ, ಅಷ್ಟೊಂದು ಓವರ್ ರಿಯಾಕ್ಟ್ ಮಾಡಬಾರ್ದಾಗಿತ್ತು. ಏನೋ ಹೇಳುವಾಗ ಏನಕ್ಕೆ ಕ್ಯಾಚ್ ಬಿಡ್ತಾ ಇದೆ ಅಂತ ಹೇಳಿದ್ರಾಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಕ್ಸಾಜುರೇಟ್ ಮಾಡ್ಬಿಟ್ಟು ಬೈದಂಗಿತ್ತು ಅದು. ಸೊ ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಸಿಕ್ಕಾಪಟ್ಟೆ ಉರಿದೋಗ್ಬಿಟ್ಟಿದೆ. ನನ್ನ ಅನಿಸಿಕೆ ಇಷ್ಟು ಇರೋ, ಎಲ್ಲರಿಗೂ ಕೂಡ ಮರ್ಯಾದೆ ಮಾನ ಎಲ್ಲ ಇರುತ್ತೆ ಪ್ಲೇಯರ್ಸ್ಗಳಿಗೆ. ಕುಲ್ದೀಪ್ ಯಾದವ್ಗೆ ಏನಿಲ್ಲ ಅಂತ ಅಲ್ಲ, ಕುಲ್ದೀಪ್ ಯಾದವ್ರಿಗೆ ಓವರ್ ಆಗಿ ರಿಯಾಕ್ಟ್ ಮಾಡೋಕೆ ಹೋಗ್ಬಾರ್ದಾಗಿತ್ತು. ಹೌದು 6 ಹೋಯ್ತು ಆ ಬಾಲು, ಬಟ್ ಏನೋ ಸೋಲೋ ಕಂಡೀಷನಲ್ಲಿ ಇರಲಿಲ್ಲ ಮ್ಯಾಚು. ಏನು ಸೋತೋಗ್ಬಿಟ್ರೆ ಭಯದಲ್ಲಿ ಒಂದು ಸ್ವಲ್ಪ ಅರ್ಥ ಇದೆ, ಹಂಗೆ ಹಿಂಗೆ ಅಂತೆಲ್ಲ ಭಯದಲ್ಲಿ ಅರ್ಥ ಇದೆ. ಬಟ್ ಸೋಲೋ ಕಂಡೀಷನ್ ಇರಲಿಲ್ವಲ್ಲ. ಸೊ ಹಾರ್ದಿಕ್ ಪಾಂಡ್ಯ ಸ್ವಲ್ಪ ಅದೇ ಹೇಳಿದ್ನಲ್ಲ, ಕಂಟ್ರೋಲ್ ಮಾಡ್ಕೊಬೇಕಾಗತ್ತೆ ಅವರ ಫ್ರಸ್ಟ್ರೇಷನ್ ಏನೇ ಇರಲಿ. ಇದು ಮ್ಯಾಚ್ ಆಫ್ಟರ್ ಮ್ಯಾಚ್ ಇದೇ ಥರ ಆಯಿತು ಅಂದರೆ ಬೇರೆ ಪ್ಲೇಯರ್ಸ್ಗಳಿಗೆಲ್ಲ ಒಂದು ಸಲ ನೋಡಿ ಅವ್ರನ್ನ ಜಗಳಕ್ಕೆ ಬಂದಿತ್ತು. ಹರ್ಭಜನ್ ಸಿಂಗ್ ಥರ ಏನಾರು ಅಂಬಟಿ ರಾಯುಡು ಮತ್ತು ಹರ್ಭಜನ್ ಸಿಂಗ್ ಇದೇ ಥರ ಆಗಿತ್ತಲ್ಲ, ಅಲ್ಲಿ ಬೌಂಡ್ರಿಲಿಂದ ಜಗಳ ಆಡೋಕ್ಕೆ ಬಂದಿತ್ತು ಅಂತಾರೆ ಹೆಂಗಿರೋದು. ಅವಾಗ ನಮ್ಮ ಮಾನ ಮರ್ಯಾದೆನೇ ಹೋಗ್ತಾ ಇದ್ದಿದ್ದು ಅಲ್ವಾ, ಇಂಡಿಯನ್ಸ್ ಮಾನ ಮರ್ಯಾದೆನೇ ಹೋಗ್ತಾ ಇದ್ದಿದ್ದು. ಯಾವಾಗ ಅರ್ಥ ಮಾಡ್ಕೊತಾರಪ್ಪ ಪ್ಲೇಯರ್ಸ್ಗಳು. ನಿಮ್ಮ ಅನಿಸಿಕೆ ಏನು? ಹಾರ್ದಿಕ್ ಪಾಂಡ್ಯ ತಪ್ಪು ಅಂತ ಹೇಳ್ತೀರಾ, ಕುಲ್ದೀಪ್ ಯಾದವ್ ತಪ್ಪು ಅಂತ ಹೇಳ್ತೀರಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಇವರ ಫ್ರಸ್ಟ್ರೇಷನು, ಇವರ ಒಂದು ಎಮೋಷನು ಅದು ಅರ್ಥ ಇದೆ. ಕ್ಯಾಚ್ ಡ್ರಾಪ್ ಮಾಡಿದ್ರೆ ಅವ್ರು ಕೋಪ ಮಾಡ್ಕೊಳ್ಳೋದ್ರ ಅರ್ಥ ಇದೆ. ಬಟ್ ಅದನ್ನು ತೋರಿಸ್ಬಾರ್ದು, ಆನ್ ಫೀಲ್ಡ್ ತೋರಿಸ್ಬಾರ್ದು. ಬೇಕಾದರೆ ಡ್ರೆಸ್ಸಿಂಗ್ ರೂಮಲ್ಲಿ ತೋರಿಸ್ಕೊಳ್ಳಿ, ಇದೆಲ್ಲ ನನ್ನ ಮಗನೇ ಕ್ಯಾಚ್ ಬಿಟ್ಬಿಟ್ಟಲ್ಲ ಅದು ಇದು ಅಂತೆಲ್ಲ ತೋರಿಸ್ಕೊಳ್ಳಿ. ಬಟ್ ಆನ್ ಫೀಲ್ಡ್ ಎಲ್ಲರಿಗೂ ಕೂಡ ಮರ್ಯಾದೆ ಇರುತ್ತೆ. ಸೊ ಅದಕ್ಕೋಸ್ಕರ ಇವ್ರು ಬೇಜಾರು ಮಾಡ್ಕೊಂಡಿರುವಂಥದ್ದು. ಬಟ್ ಇವರು ಅಷ್ಟೇ ಸೂರ್ಯಕುಮಾರ್ ಯಾದವ್ ಹ್ಯಾಂಡ್ ಶೇಕ್ ಮಾಡೋಕ್ಕೆ ಬಂದಾಗ ಇವರು ಹಂಗೆ ಆ ಕಡೆ ಓಡೋಗೋದು, ಹಂಗೆ ಹಿಂಗೆ ಮಾಡುವಂಥದ್ದು. ಸೊ ಅದು ಕೂಡ ಸರಿಯಲ್ಲ. ಮ್ಯಾಚ್ ಗೆದ್ದಾದ್ಮೇಲೆ ಈ ಥರ ಸೀನ್ಸ್ನ ನೋಡುವಂಥದ್ದು ಅದು ಇನ್ನೂ ಒಂಥರ ಅಜೀಬ್ ಅಂತ ಅನಿಸುತ್ತೆ ನಮಗೆ ನೋಡ್ತು ಅಂತ ಅಂದಾಗ. ಸೊ ನಿಮ್ಮ ಅನಿಸಿಕೆ ಏನಪ್ಪ, ನೆನ್ನೆ ಯಾರ್ದು ತಪ್ಪು ಯಾರ್ದು ಸರಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.